ಫಸ್ಟ್ ಆಫ್ ಆಲ್ ಯಾವ ಫೇಸಿಂಗ್ ಸೈಡ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಸೈಟ್ ಸರ್. ಡೋರ್ ಯಾವ ಫೇಸಿಂಗ್ ಮಾಡಿದ್ದೀರಾ? ಡೋರ್ ಫೇಸಿಂಗ್ ಕೂಡ ಈಸ್ಟ್ಗೆ ಬಂದಿದೆ. ಇಷ್ಟಿಗೆ ಮಾಡಿದ್ದೀರಾ? 30-40 ಅಲ್ವಾ ಇದು? 30-40 ಸೈಟ್ ಸರ್. ಈ ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್ ಅಲ್ಲಿ ತಗೊಂಡಿದ್ದೀರಾ? ಸರ್ ರೋಡ್ ನೋಡಬಹುದು ಕಂಪ್ಲೀಟ್ ಸ್ಲಾಂಟ್ ಇದೆ ಸರ್. ಕಂಪ್ಲೀಟ್ ಸ್ಲಾಂಟ್ ಅಲ್ಲ ಸರ್ ಇದು? ಸೊ ಹಂಗಾಗಿ ಏನ್ ಚಾಲೆಂಜಸ್ ಏನ್ ಬಂತು ಈ ತರ ಸ್ಲಾಂಟ್ ಸ್ಲಾಂಟ್ ಇದ್ದಾಗ ಚಾಲೆಂಜಸ್ ಅಂದ್ರೆ ನೋಡಿ ಪಾರ್ಕಿಂಗ್ ಚಾಲೆಂಜ್ ಬರೋದು. ಏನಕ್ಕಂತಂದ್ರೆ ಈಗ ಇಲ್ಲಿಂದ ಇಲ್ಲಿಗೆ ನಮ್ಗೆ ಈ ರೋಡ್ ಲೆವೆಲ್ ಇಂದ ಆಲ್ಮೋಸ್ಟ್ ಒಂದು ಅರ್ಧ ಅಡಿನೇ ಹೈಟ್ ಇಟ್ಕೊಂಡಿರೋದು. ಬಟ್ ಅಲ್ಲಿಗೆ ಹೋಗೋಷ್ಟಲ್ಲಿ ನಮ್ಗೆ 4 ಅಡಿ ಆಗೋಗ್ಬಿಡುತ್ತೆ. 4 ಅಡಿ ಹೋಗ್ಬಿಡುತ್ತೆ. ಸೊ ಜೀರೋದಿಂದ 4 ಅಡಿ ಆಗ್ಬಿಡುತ್ತೆ. 4 ಅಡಿ ಆಗ್ಬಿಡುತ್ತೆ. ಅದೇ ಚಾಲೆಂಜ್ ಸರ್. ಒಂದ್ ಸೈಡ್ SSM ವರ್ಕ್ ಅದೆಲ್ಲ ಜಾಸ್ತಿ ಬಂದ್ಬಿಡುತ್ತೆ. ಹೌದು ಸರ್. ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತಲ್ವಾ ಅವಾಗ? ಸ್ವಲ್ಪ ವರ್ಕ್ ಜಾಸ್ತಿ ಹಿಡಿಯುತ್ತೆ ಸರ್. ಫ್ರಂಟ್ ಎಲಿವೇಶನ್ ಹೇಳಿ ನಮಗೆ. ಸರ್ ಫ್ರಂಟ್ ಎಲಿವೇಶನ್ ನೋಡಬಹುದು. ಇದೊಂದು ಸ್ವಲ್ಪ ಹೊಸ ಕಾನ್ಸೆಪ್ಟ್ ಡಿಸೈನ್ ಮಾಡಿದೀವಿ. ಏನ್ ಕಾನ್ಸೆಪ್ಟ್ ಇದು? ಅಂದ್ರೆ ಸರ್ ಇದು ಎಲ್ಲ ಕಾಂಕ್ರೀಟ್ ಅಲ್ಲಿ ಏನೋ ಮಾಡ್ಬೇಕನ್ನೋ ಕಾನ್ಸೆಪ್ಟ್. ಕಂಪ್ಲೀಟ್ ಸಿವಿಲ್? ಹೌದು ಸರ್. ಸರ್ ಕಂಪ್ಲೀಟ್ ಸಿವಿಲ್ ಮಾಡ್ಬೇಕಾದ್ರೆ ಏನೇನ್ ಪ್ರಿಪರೇಷನ್ ಮಾಡ್ಕೋಬೇಕು? ಪ್ರಿಪರೇಷನ್ಸ್ ಅಂದ್ರೆ ಸರ್ ನಾವು ಎಲಿವೇಶನ್ ಬಿಫೋರ್ ಫೈನಲೈಸ್ ಮಾಡಿ ಇಟ್ಕೋಬೇಕು. ಆಮೇಲೆ ನಮಗೆ ಸ್ಲಾಬ್ ಪ್ರೊಜೆಕ್ಷನ್ಸ್ ಇರ್ಬೋದು, ಮತ್ತೆ ಬ್ಯಾಂಡ್ಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಮುಂಚಿತವಾಗಿ ಮಾಡಿ ಇಟ್ಕೊಂಡ್ರೆ ಡಿಸೈಡ್ ಮಾಡ್ಕೋಬೇಕು, ನಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ ಸರ್. ಆಮೇಲೆ ಜಾಸ್ತಿ ಖರ್ಚು ಕೂಡ ಆಗಲ್ಲ. ಆಮೇಲೆ ಇದೆಲ್ಲ ಎಷ್ಟ್ ದಿನ ಆದ್ರೂ ಹಿಂಗೆ ಇರುತ್ತೆ ಸರ್. ಹಿಂಗೆ ಇರುತ್ತೆ ಅಂತೀರಾ? ಹೌದು ಸರ್. ಓಕೆ. ಇವಾಗ ನಾವು ಸ್ಟೋನ್ಸ್ ಹಾಕ್ಬೇಕು, ಟೈಲ್ಸ್ ಹಾಕ್ಬೇಕು ಅಂದಾಗ ಅವಾಗ ಯಾವ ರೀತಿ ಪ್ರಿಪರೇಷನ್ ಸರ್? ಅವಾಗ ಅಂತಂದ್ರೆ ಅವಾಗ ಬೇಕಾದ್ರೆ ನಾವು ಸ್ಟೋನ್ಸ್ ಟೈಲ್ಸ್ ನೆಲ್ಲ ನೋಡಿ ಸರ್, ಈ ಗ್ರೂಸ್ ಎಲ್ಲ ಮಾಡಿದೀವಲ್ಲ, ಹೌದು, ಇದನ್ನ ಬೇಕಾದ್ರೆ ಪ್ಲಾಸ್ಟಿಂಗ್ ಅಲ್ಲೂ ಮಾಡಬಹುದಾಗಿತ್ತು. ಇಲ್ಲ ಅಂತಂದ್ರೆ ನಾವು ಸ್ಟೋನ್ ಮತ್ತೆ ಇದನ್ನೆಲ್ಲ ಹಾಕ್ಬೋದಾಗಿತ್ತು. ಬಟ್ ಅದ್ ಆಮೇಲೆ ಹಾಕೋಬಹುದು. ಬಟ್ ಇದು ಫಿನಿಶಿಂಗ್ ಎಲ್ಲ ನಾವು ಫಸ್ಟ್ ಸಿವಿಲ್ ವರ್ಕ್ ಎಲ್ಲ ಮಾಡ್ಕೊಳ್ಳೋದ್ರಿಂದ ಡಿಸೈಡ್ ಫಸ್ಟ್ ಎಲಿವೇಶನ್ ಡಿಸೈಡ್ ಆಗಿದೆ, ಚೆನ್ನಾಗುತ್ತೆ. ಬನ್ನಿ ಇಲ್ಲಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ. ಮೇಲೆ ಏನ್ ಮಾಡಿದೀರಾ ಸರ್? ಮೇಲ್ಗಡೆಯಿಂದ ಬಂದ್ರೆ ನೋಡಬಹುದು, ಮಧ್ಯದಲ್ಲಿ ಒಂದು ಗ್ರೂ ಡಿಸೈನ್ ಅನ್ನು ತಗೊಂಡಿದೀವಿ. ಹೌದು, ಅದೇ ಕಂಟಿನ್ಯೂಟಿಗೆ ಇಲ್ಲಿ ತಗೊಂಡಿದೀವಿ, ಅಲ್ಲಿ ಸ್ಟ್ರೈಟ್ ಆಗಿ ಮ್ಯಾಚ್ ಮಾಡಿದೀರಾ ಅದನ್ನ? ಹೌದು ಸರ್. ಆಮೇಲೆ ಇದೊಂದು ಬಾಲ್ಕನಿ ಆಚೆ ತಗೊಂಡಿದೀವಿ, ಸ್ವಲ್ಪ ತಗೊಂಡಿದೀವಿ. ಆಮೇಲೆ ಎಕ್ಸ್ಪೆಷಲಿ ಇವಾಗ ಇದನ್ನೇನ್ ಮಾಡಿದ್ವಿ ಅಂತಂದ್ರೆ ಸೈಟ್ ಇಂದ ನಾವು 1.5 ಅಡಿ 2 ಅಡಿ ಹಿಂದೆ ಕಟ್ಟಿದೀವಿ ಸರ್. ಹಿಂದೆ ಕಟ್ಟಿದೀವಿ, ರೋಡ್ ಇಂದ ಒಳಗಡೆ 2 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಹೌದು ಸರ್. ಆಮೇಲೆ ಈ ಹೊಸ ಕನ್ಸ್ಟ್ರಕ್ಷನ್ ಗಳು ಏನ್ ಬರ್ತಾ ಇದೆಯಲ್ಲ ಅದೆಲ್ಲ ಆಲ್ಮೋಸ್ಟ್ ಈ ತರನೇ ಮಾಡ್ತಾ ಇದೀವಿ ಸರ್. ಈ ತರನೇ ಮಾಡ್ತಾ ಇದ್ದಾರೆ. ಸ್ವಲ್ಪ ಎಕ್ಸೆಂಟ್ರಿಕ್ ಫುಟಿಂಗ್ಸ್ ಅದೆಲ್ಲ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಆಮೇಲೆ ವಿಂಡೋ ತೆಗೆದ್ರೆ ರೋಡ್ಗೆ ಬಂದ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಒಳಗಡೆ ಇಟ್ಬಿಟ್ಟು ಕಟ್ತಾ ಇದೀವಿ. ಈ ತರ ಮಾಡ್ತಾ ಇದೀರಾ? ಹೌದು ಸರ್. ಓಕೆ ಸರ್, ಬನ್ನಿ ಮುಂದೆ ಹೋಗ್ಬಿಡೋಣ. ಫಸ್ಟ್ ಆಫ್ ಆಲ್ ಗೇಟ್ ಎಷ್ಟು ಅಗಲ ಇದೆ? ಗೇಟ್ ಇದು ಸರ್ ಗೇಟ್ ಬಂದ್ಬಿಟ್ಟು ನಮ್ಗೆ ಒಂದು 12 ಫೀಟ್ ಅಗಲ ಇದೆ ಸರ್. 12 ಅಡಿ ಅಲ್ಲ 12 ಅಡಿ ಅಗಲ ಇದೆ ಸರ್. ಸ್ಪೇಷಿಯಸ್ ಆಗಿದೆ. ಹೈಟ್ ಬಂದ್ಬಿಟ್ಟು 5 ಫೀಟ್ ಇದೆ. ಆಮೇಲೆ ಈ ಬಿಲ್ಡಿಂಗ್ ಅಲ್ಲಿ ಏನ್ ಯೂನಿಕ್ನೆಸ್ ಅಂತಂದ್ರೆ ಎಲ್ಲೂ ನಾವು SS ಯೂಸೇ ಮಾಡಿಲ್ಲ ಸರ್. SS ಯೂಸ್ ಮಾಡಿಲ್ಲ, ಕಂಪ್ಲೀಟ್ ಆಗಿ MS ಅಲ್ಲೇ ಮಾಡಿದೀವಿ ಸರ್. ಯಾಕಂದ್ರೆ ಬಜೆಟ್ ಒಂದು ಕಾನ್ಸ್ಟೆಂಟ್ ಇರೋದ್ರೊಂದು, ಆಮೇಲೆ ಎಲ್ಲಾ ಕಡೆನೂ ಒಂದೇ ತರ ಪ್ಯಾಟರ್ನ್ ಮಾಡೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ. ರೇಲಿಂಗ್ಸ್ ನೋಡಬಹುದು ನೀವು, ಬಾಲ್ಕನಿ ರೇಲಿಂಗ್ಸ್ ಅದು ಕೂಡ ರೇಲಿಂಗ್ಸ್ ಕೂಡ MS ಅಲ್ಲೇನೆ ಮಾಡಿದೀವಿ. ಅದಕ್ಕೆ ನೀವು ಇದು ಒಂಥರ ಬ್ರೌನ್ ಪೇಂಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಓಕೆ, ಬನ್ನಿ ಒಳಗಡೆ ಹೋಗ್ಬಿಡೋಣ. ಹಾ ಸರ್. ಸರ್ ಈಗ ಒಳಗಡೆ ಬಂದಿದ್ದೀವಿ. ಪಾರ್ಕಿಂಗ್ ಏರಿಯಾ ಸೈಜ್ ಎಷ್ಟಿದೆ ಸರ್? ಸರ್ ಪಾರ್ಕಿಂಗ್ ಏರಿಯಾ ನಮಗೆ ಸ್ಪೇಷಿಯಸ್ ಆಗಿದೆ ಸರ್. ನಮ್ಗೆ ಒಂದು 16.5 ಉದ್ದ ಇದೆ, ಒಂದು 14 ಅಡಿ 14.25 ಅಡಿ ಅಗಲ ಇದೆ ಸರ್. ಅಗಲ ಇದೆ, ಹೌದು ಸರ್. ಒಂದು ಕಾರ್ ನಿಲ್ಸಬಹುದಲ್ವಾ ಸರ್ ಇದರಲ್ಲಿ? ಸರ್ ಆರಾಮಾಗಿ ನೋಡಿ ಸರ್, ಒಂದ್ ಕಾರ್ ನಿಲ್ಸಿ ಅರ್ಜೆಂಟ್ ಹತ್ತತ್ರ ಹಾಕ್ತಿವಿ ಅಂದ್ರೆ 2 ಕಾರ್ ಪಕ್ಕನೆ ಹಾಕಬಹುದು. ಬಟ್ ಒಂದೇ ನಿಲ್ಸ್ತೀವಿ ದೊಡ್ಡ ವೆಹಿಕಲ್ ಅಂತ ಒಂದ್ ಕಡೆ ನಿಲ್ಸ್ಬಿಟ್ಟು 2 ವೀಲರ್ಸ್ ಅದೆಲ್ಲ ನಿಲ್ಸ್ಕೋಬಹುದು. ಜೊತೆನಲ್ಲಿ ಓಡಾಡಕ್ ಸ್ಪೇಸ್ ಕೂಡ ಸಿಗುತ್ತೆ ಸರ್. ಇದು ಕಾಸ್ಟ್ ಎಷ್ಟಾಗುತ್ತೆ ಸರ್? ಇದು ಈ ಪಾರ್ಕಿಂಗ್ 40 ರೂಪೀಸ್ ಸರ್. 40 ರೂಪಾಯಿ? ಹೌದು ಸರ್. ಆಮೇಲೆ ಇದು ಸಂಪ್ ಎಷ್ಟು ಲೀಟರ್ ಸಂಪ್ ಸರ್? ಸಂಪ್ ಒಂದು 10,000 ಲೀಟರ್ ಸಂಪ್ ಇದೆ ಸರ್. ಸಂಪ್ 10,000 ಇದೆ. ಒಂದು ಬೋರ್ ಇದೆ. ಹೌದು ಸರ್. ಓಕೆ ಓಕೆ. ಫ್ರಂಟ್ ಕ್ಲಾಡಿಂಗ್ ಬಗ್ಗೆ ಹೇಳಿ. ಫ್ರಂಟ್ ಕ್ಲಾಡಿಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ 2x4 ಟೈಲ್ಸ್ ಸರ್. 2x4 ಆಯ್ತು. 2x4 ಟೈಲ್ಸ್ ಎಷ್ಟಾಗುತ್ತೆ ಸರ್ ಕಾಸ್ಟ್ ಇದು? ಸರ್ ಇದೊಂದು ಆಲ್ಮೋಸ್ಟ್ ನಮಗೆ 50 to 60 ರೂಪೀಸ್ ಒಳಗಡೆ ಬರುತ್ತೆ. 60 ರೂಪಾಯಿ ಬರುತ್ತೆ? 60 ರೂಪಾಯಿ ಗಂಟ ಬರುತ್ತೆ ಸರ್ ಅಷ್ಟೇ. ಆಮೇಲೆ ಇದು ಆಲ್ಮೋಸ್ಟ್ ನಮಗೆ ಮಾರ್ಬಲ್ ಫಿನಿಶ್ ಅಂತ ಹೇಳ್ಬಿಟ್ಟು ಮಾರ್ಬಲ್ ಫಿನಿಶ್ ಅಲ್ಲಿ ತಗೊಂಡಿದ್ದೀರಾ. ಸೆಟ್ ಬ್ಯಾಕ್ ಬಿಟ್ಟಿದೆ ಸರ್ ಇಲ್ಲಿ? ಸರ್ ಸೆಟ್ ಬ್ಯಾಕ್ ನೋಡಬಹುದು, ಈ ಕಡೆ ನಾವು 1.5 ಅಡಿ ಬಿಟ್ಟಿದೀವಿ ಕಂಪ್ಲೀಟ್ ಆಗಿ. 1.5 ಅಡಿ 2 ಅಡಿ ಗಂಟ ಬಿಟ್ಟಿದೀವಿ. 1.5 ಅಡಿ ಬಿಟ್ಟಿದೀವಿ, ಆ ಕಡೆನೂ ಬಿಟ್ಟಿದೀವಿ. ಎಲ್ಲಾ ಸೈಡ್ ಸೆಟ್ ಬ್ಯಾಕ್ಸ್ ಇದೆ ಸರ್. ಆಮೇಲೆ ಇದೆ ಲೈಟ್ ಇದ್ರ ಒಳಗಡೆ ಇಂಟಿಗ್ರೇಟ್ ಮಾಡ್ಬಿಟ್ಟಿದ್ರೆ ಸರ್? ಸೀಲಿಂಗ್ ಒಳಗಡೆ ಕೊಟ್ಬಿಟ್ಟಿದ್ದೀವಿ ಸರ್, ಯಾಕಂದ್ರೆ ಪಾರ್ಕಿಂಗ್ ದೊಡ್ಡದಾಗಿದೆ. ಸಿವಿಲ್ ಅಲ್ಲೇ ವರ್ಕ್ ಹೌದು ಸರ್. ಸೀಲಿಂಗ್ ಒಳಗಡೆನೆ ಮಾಮೂಲಿ ರೂಫ್ ಹಾಕ್ಬೇಕಾದ್ರೆ ಸ್ಪಾಟ್ ಲೈಟ್ಸ್ ಇಟ್ಬಿಟ್ಟು ಮಾಡ್ಬಿಟ್ಟಿದೀವಿ ಸರ್. ಓಕೆ. ಡೋರ್ ಬಗ್ಗೆ ಹೇಳಿ ಸರ್ ಇವಾಗ. ಸರ್ ಡೋರ್ ಬಂದ್ಬಿಟ್ಟು ಟೀಕುಡ್ ಡೋರ್ ಸರ್. ಟೀಕುಡ್ ಡೋರ್ ವಿತ್ ಅಟ್ಯಾಚ್ಡ್ ಒಂದು ಹಾಫ್ ವಿಂಡೋ ತಗೊಂಡ್ವಿ. ರೆಗ್ಯುಲರ್ಲಿ ಫುಲ್ ತಗೊಂತಾ ಇದ್ವಿ ಫ್ರೆಂಚ್ ವಿಂಡೋನ, ಇಲ್ಲಿ ಹಾಫ್ ಮಾತ್ರ ತಗೊಂಡಿದೀವಿ. ಇದು ಆಲ್ಮೋಸ್ಟ್ 6x4 ಸೈಜ್. ಗ್ರೂ ಡಿಸೈನ್ಸ್ ಅದೆಲ್ಲ ಏನಿಲ್ಲ ಸರ್. ಓಕೆ. ಎಷ್ಟು ಕಾಸ್ಟ್ ಎಷ್ಟಾಯ್ತು ಸರ್ ಇದು? ಸರ್ ಇದು ಆಲ್ಮೋಸ್ಟ್ ಒಂದು 50,000 ಬಂದಿದೆ ಸರ್. 50,000 ಬಂದಿದೆ ಸರ್. ಓಕೆ ಓಕೆ ಓಕೆ. ಚೆನ್ನಾಗಿದೆ ಸರ್ ಇದು. ಓಕೆ. ಇವೆಲ್ಲ ಸೇರಲ್ವಾ ಸರ್ ಇದು? ಹೌದು ಸರ್, ಎಲ್ಲ ಸೇರಿ ಸರ್. ಎಲ್ಲ ಸೇರ್ಬಿಟ್ಟು 50,000 ಸೇರಿಸ್ಕೊಂಡು ಆಲ್ಮೋಸ್ಟ್ ನಮ್ಗೊಂದು 50,000 ಗಂಟ ಬರುತ್ತೆ ಸರ್. ಬನ್ನಿ ಒಳಗಡೆ ಹೋಗ್ಬಿಡೋಣ. ಎಸ್ ಸರ್. ಸರ್ ಇವಾಗ ಹಾಲ್ ಅಲ್ಲಿ ಇದೀವಿ. ಹಾಲಲ್ಲಿ ಇದೀವಿ. ಮೊದಲಾಗಿ ಇವತ್ತೇ ಮನೆ ಓಪನಿಂಗ್ ಆಗಿದೆ. ಓಪನಿಂಗ್ ಇದೆ. ಹೌದು ಸರ್.
ಸರ್ ಫ್ಲೋರಿಂಗ್ ಹೇಳಿ. ಸರ್ ಫ್ಲೋರಿಂಗ್ ಬಂದ್ಬಿಟ್ಟು ವೆಟ್ರಿಫೈಡ್ ಸರ್ 2x4 ವೆಟ್ರಿಫೈಡ್ ಯೂಸ್ ಮಾಡಿದೀವಿ. ಓಕೆ ಸರ್, ಇದು ಹಾಲ್ ಸೈಜ್ ಏನ್ ಬರ್ತಾ ಇದೆ ಸರ್? ಆಲ್ ಸೈಜ್ ಬಂದ್ಬಿಟ್ಟು ನಮಗೆ 12 ಅಡಿ ಅಗಲ ಇದೆ ಸರ್. 12 ಅಡಿ ಅಗಲ ಇದೆ. ಸೊ ಲೆಂತ್ ಬಂದ್ಬಿಟ್ಟು ನಮಗೆ 16 ಅಡಿ ಇದೆ ಸರ್. 16 ಅಡಿ ಇದೆ. ಹೌದು ಸರ್. ಓಕೆ, ಬಾರ್ಡರ್ ಹಾಕಿದ್ದೀರಲ್ವಾ ಇದಕ್ಕೆ? ಹೌದು ಸರ್, ವಾಲ್ಗೊಂದು ಬಾರ್ಡರ್ ಹಾಕ್ಬಿಟ್ಟಿದೀವಿ. ಬಾರ್ಡರ್ ಕೂಡ ನೀಟಾಗಿ ಸೆಟ್ ಆಗಿದೆ ಸರ್. ವಿಂಡೋಸ್ ಎಲ್ಲ ಸರ್ ವಿಂಡೋಸ್ 2 ಕೊಟ್ಕೊಂಡಿದೀವಿ. ಇಲ್ಲೊಂದು ಟೋಟಲ್ 3 ವಿಂಡೋಸ್ ಇದೆ ಸರ್. 3 ವಿಂಡೋಸ್ ಬರುತ್ತೆ. ಹೌದು ಸರ್. ಓಕೆ ಸರ್, ಈ ಕಡೆ ಬಂದ್ರೆ ಸರ್ ಇಲ್ಲಿ ಬಂದ್ರೆ ಇದೊಂದು ಕಾಮನ್ ಏರಿಯಾ ಸರ್ ನಮಗೆ. ಬೈ ಚಾನ್ಸ್ ಏನು ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಕೊಂತಾರ ಅಂದ್ರೆ ಇಲ್ಲೂ ಒಂದು ಪ್ರಾವಿಷನ್ ಕೊಟ್ಬಿಟ್ಟಿದೀವಿ. ಸಿಂಕ್ ಕೊಟ್ಟಿದೀವಿ, ಒಂದ್ ಸ್ವಲ್ಪ ಟೈಲ್ಸ್ ಹಾಕೊಟ್ಟಿದೀವಿ. ಚಿಕ್ಕದೊಂದು ಮಿರರ್ ಹಾಕೋಬಹುದು. ಇದು ಆಮೇಲೆ ಈ ಟಾಯ್ಲೆಟ್ ಇನ್ನ ಫಿನಿಶ್ ಆಗಿಲ್ಲ ಸರ್. ವಾಶ್ರೂಮ್ ಇದೆ, ಎಲ್ಲ ಫಿನಿಶ್ ಆಗಿದೆ. ಬಟ್ ಸ್ವಲ್ಪ ಸೈಜ್ ಏನಿದೆ ಸರ್ ಇದು? ಸರ್ ಇದು 4x7 ಇದೆ ಸರ್. 4x7 ಇದೆ ಸರ್. ಓಕೆ, ಈ ಕಡೆ ಬಂದ್ಬಿಡೋಣ ಸರ್. ಇವಾಗ ಈ ಕಡೆ ಬಂದ್ರೆ ಇಲ್ಲೊಂದು ರೂಮ್ ಇದೆ ಅಲ್ವಾ? ಹೌದು ಸರ್, ಇಲ್ಲೊಂದು ರೂಮ್ ಇದೆ. ಇದು ಕೆಳಗಡೆದು ಬಂದ್ಬಿಟ್ಟು ಗೆಸ್ಟ್ ಬೆಡ್ರೂಮ್ ಅಂತ ಮಾಡಿದೀವಿ. ಗೆಸ್ಟ್ ರೂಮ್ ಇದು? ಗೆಸ್ಟ್ ರೂಮ್ ಸರ್. ಡೋರ್ ಬಗ್ಗೆ ಹೇಳಿ ಸರ್. ಡೋರ್ ತುಂಬಾ ಚೆನ್ನಾಗಿದೆ ಇದು. ಹೌದು ಸರ್, ಡೋರ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಮಗೆ ತುಂಬಾ ಡಿಫ್ರೆಂಟ್ ಆಗಿದೆ ಸರ್. ನಮ್ಮಲ್ಲಿ ಎಲ್ಲೂ ಎಂಬೋಸ್ಡ್ ಅದೆಲ್ಲ ಏನಿಲ್ಲ, ಪ್ಲೇನ್ ಡೋರ್ಸ್ ವಿತ್ ಗ್ರೂ ಡಿಸೈನ್ಸ್. ಎಷ್ಟು ಕಾಸ್ಟ್ ಎಷ್ಟು? ಇದೊಂದು ನಮಗೆ ಸರ್ ಒಂದು 5000 to 6000 ಡೋರ್ ಸಿಗುತ್ತೆ. 5 to 6,000. ಇದೆಲ್ಲ ಫ್ರೇಮಿಂಗ್ ಮತ್ತೆ ಲಾಕ್ಸ್ ಎಲ್ಲ ಇನ್ಕ್ಲೂಡ್ ಆದ್ರೆ ಒಂದು 12,000 ದಿಂದ 15,000 ಗಂಟೆ. ಓಕೆ ಓಕೆ ಓಕೆ. ಈ ರೂಮ್ ಸೈಜ್ ಏನಿದೆ? ಇದು ಬಂದ್ಬಿಟ್ಟು ನಮಗೆ 12.5 ಗೆ 12 ಇದೆ ಸರ್. ಅಂದ್ರೆ 12ವರೆಗೆ 13 ಆ ತರ ಇದೆ. ಆಲ್ಮೋಸ್ಟ್ ಇವಾಗ ಆಕ್ಚುಲಿ ಕ್ಲೈಂಟ್ಸ್ ಇದನ್ನ ರೂಮ್ ನ ಅವ್ರು ಯೂಸ್ ಮಾಡಕ್ಕಂತ ಪ್ಲಾನ್ ಮಾಡಿದ್ದಾರೆ. ಬಟ್ ಮೇಲ್ಗಡೆ 2 ಸ್ಪೇಷಿಯಸ್ ರೂಮ್ಸ್ ಇದೆ. ಅದಕ್ಕಂತಾನೆ ವಾರ್ಡ್ರೂಬ್ಸ್ ಎಲ್ಲ ಇಲ್ಲೇ ಮಾಡಿಸ್ಕೊಂಡಿದ್ದಾರೆ. ಆಲ್ಮೋಸ್ಟ್ 3 ರೂಮ್ಗೆ ವಾರ್ಡ್ರೂಬ್ನೆಲ್ಲ ಒಂದು ಬೇಸಿಕ್ ಎಷ್ಟು ಬೇಕೋ ಅಷ್ಟು ಕವರ್ ಅಪ್ ಮಾಡ್ಕೊಟ್ಟಿದ್ದೀರಾ. ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ ಇವಾಗ. ಓಕೆ, ಸೊ ಇಲ್ಲಿಂದ ಕಿಚನ್ ಹೋಗ್ತಾ ಇದೀವಲ್ವಾ? ಕಿಚನ್ ಹೋಗ್ತಾ ಇದೀವಿ ಸರ್. ಸೊ ಇದು ಕಿಚನ್ ಏರಿಯಾ ಸರ್. ಇದು ಎಂಟೈರ್ ಏರಿಯಾ ಕಿಚನ್ ಏರಿಯಾ. ಇದು ಮುಂಚಿತವಾಗಿ ಇದೆಲ್ಲ ಕಂಪ್ಲೀಟ್ಲಿ ಡೈನಿಂಗ್ ಏರಿಯಾ ಅಂತ ಮಾಡಿದೀವಿ. ಡೈನಿಂಗ್ ಸರ್, ಡೈನಿಂಗ್ ಅಂತ ಯೂಸ್ ಮಾಡಿದೀವಿ. ಇಲ್ಲಿ ಕೆಳಗಡೆ UPS ಪಾಯಿಂಟ್ಸ್ ಅದೆಲ್ಲ ಕೊಟ್ಟಿದ್ದೀವಿ. ಅದನ್ನೆಲ್ಲ UPS ಕವರ್ ಮಾಡ್ಕೋಬಹುದಲ್ವಾ? ಹೌದು ಸರ್, ಇದು ಎಂಟೈರ್ ಡೈನಿಂಗ್ ಏರಿಯಾ ಅಂತ ಪ್ಲಾನ್ ಮಾಡಿದೀವಿ. ಅಲ್ಲಿ ಇಲ್ಲಿ ಬಂದ್ರೆ ಇದೊಂದು ಸ್ಟೋರ್ ರೂಮ್ ಇದೆ ಸರ್. ಸ್ಟೋರ್ ರೂಮ್ ಇದು? ಸ್ಟೋರ್ ರೂಮ್ ಇದೆ. ಹೌದು ಸರ್. ವಾಶ್ರೂಮ್ ತರ ಅನ್ಕೊಂಡೆ ನಾನು ಆಕ್ಚುಲಿ. ಇದು ಕೂಡ ಅಷ್ಟೇ ಸ್ಟೋರ್ ರೂಮ್ ಸರ್. PVC ಡೋರ್ ಅಲ್ವಾ ಸರ್ ಇದು? ಒಳಗಡೆ ತೋರಿಸಿ ಸರ್. ಓ, ಇದು ಒಳಗಡೆ ಚೆನ್ನಾಗಿ ಮಾಡಿದಿರಲ್ಲ ಸರ್. ಇಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಇದೊಂದು ಇನ್ನ ಮಾಡೋದಿದೆ ಅಂತ ಹೇಳಿದ್ರಿ. ಹೌದು ಹೌದು. ಮನೆಗೆ ಅದೇ ತರ ಇದಕ್ಕೆ ಕಂಪ್ಲೀಟ್ ಸ್ಟೋನ್ ಅಲ್ಲಿ ಮಾಡ್ಕೊಟ್ಟಿದ್ದೀರಾ ಅದ್ರಲ್ಲಿ? ಓಕೆ, ಸ್ಟೋರ್ ಇಟ್ಕೊಳ್ಳಕ್ಕೆ ಅಂತ ಹೇಳ್ಬಿಟ್ಟು. ದೇವರ ಮನೆ ಏನ್ ಸರ್ ಇದು? ಸಪರೇಟ್ ಆಗಿ ಮಾಡಿರೋದು ಅಂದ್ರೆ ಸರ್ ಅದೇ ಸ್ವಲ್ಪ ಕ್ಲೀನಿಂಗ್ ಅದೆಲ್ಲ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಯಾಬಿನೆಟ್ ಅಲ್ಲಿ ಮಾಡ್ಕೊಡಿ ಅಂತ ಹೇಳಿದ್ರು. ನೀವು 2 ಲಕ್ಷದಲ್ಲಿ ಇವೆಲ್ಲ ಮಾಡ್ಕೊಟ್ಬಿಡಿ ಸರ್. ನೋಡಿ ವೀಕ್ಷಕರೇ, ಕಂಪ್ಲೀಟ್ ಆಗಿ ದೇವ್ರ ಮನೆ ಇದ್ರಲ್ಲೇ ಮಾಡ್ಬಿಟ್ಟಿದ್ದಾರೆ. ಓಕೆ, ಸರಿ ಸರ್. ಆಮೇಲೆ ಇದು ಕಿಚನ್ ಎಷ್ಟು ದೊಡ್ಡದಾಗಿದೆ ಸರ್? ಕಿಚನ್ ಹಿಂಗೆ ನಮ್ಗೆ ಒಂದು 11 ಅಡಿ ಅಗಲ ಇದೆ ಸರ್. 10 11 ಅಡಿ ಸಿಗುತ್ತೆ. ಸರಿ. ಲೆಂತ್ ಇಲ್ಲಿಂದ ಡೈನಿಂಗ್ ವರೆಗೂ ಸೇರಿಸ್ಕೊಂಡ್ರೆ ನಮ್ಗೆ 21 ಅಡಿ ಇದೆ ಸರ್. 21 ಅಡಿ? 21 ಅಡಿ ಸಿಗುತ್ತೆ ಸರ್. ಓಕೆ ಓಕೆ. ಸ್ಪೇಷಿಯಸ್ ಆಗಿದೆ. ಇಲ್ಲೂ ಅಷ್ಟೇನೆ ನೋಡಿ, ಕ್ಯಾಬಿನೆಟ್ ಅದೆಲ್ಲ ಮೇಲೆ ಏನು ಮಾಡಿಲ್ಲ. ಮೇಲೇನು ಇಲ್ಲ, ಅಷ್ಟು ಕೆಳಗಡೆ ಮಾತ್ರ ಇಷ್ಟು ಮಾತ್ರನೇ ಬಾಟಮ್ ಯೂನಿಟ್ ಮಾಡೋದು. ಕೌಂಟರ್ ಫುಲ್ ದೊಡ್ಡದಾಗಿ ಕೌಂಟರ್ ಕೊಟ್ಟಿದ್ದೀವಿ. ಅಲ್ಲೊಂದು ಇದು ಆಲ್ಮೋಸ್ಟ್ ನಾವು ಗ್ರಾನೈಟ್ ಏನ್ ತಂದಿದ್ವಲ್ಲ ಅದ್ರಲ್ಲೇನೆ ಕೌಂಟರ್ ಮಾಡ್ಬಿಟ್ಟಿದೀವಿ ಸರ್. 20 mm ತಂದು ಮಾಡ್ಬಿಟ್ಟು ಇದಕ್ಕೆ 40 mm ಔಟ್ ಸ್ಟ್ಯಾಂಡಿಂಗ್ ಇದು ಫ್ರಂಟ್ ಅಲ್ಲಿ 40 mm ಮಾಡ್ಬಿಟ್ಟಿದೀವಿ ಸರ್. ಮಾಡಿದೀವಿ. ಆಮೇಲೆ 4 feet ಗಂಟೆ ಟೈಲ್ಸ್ ಹಾಕಿದೀವಿ. ಆಮೇಲೆ ಇದ್ರಲ್ಲಿ ಏನಂದ್ರೆ ಸರ್, ಇದು ಸ್ವಲ್ಪ ಸ್ಪೇಸಸ್ ಕಾಣ್ತಾ ಇರೋದು. ಮೇಲೆ ಏನು ಕ್ಯಾಬಿನೆಟ್ ಇಲ್ಲ ಅಂತ ಸ್ವಲ್ಪ ದೊಡ್ಡದು ಕಾಣಿಸ್ತಾ, ಅದಕ್ಕೆ ದೊಡ್ಡದಾಗಿ ಅನ್ಸ್ತಾ ಇದೆ ಅಲ್ವಾ? ಆಮೇಲೆ ಇಲ್ಲಿನು ಸರ್ ಈ ವಿಂಡೋ ಕೊಟ್ಟಿದ್ ಕಾನ್ಸೆಪ್ಟ್ ಇದೆ. ಅಲ್ಲಿ ಯಾರು ನಾಕ್ ಮಾಡಿದ್ರೆ ಯಾರು ಬಂದ್ರು ಅಂತಂದ್ರೆ ಇಲ್ಲಿ ಮಾಡ್ತಾ ಇರ್ತೀವಿ, ಇಲ್ಲಿ ನೋಡ್ಕೊಂಡು ಹೋಗಿ ತೆಗಿತಾರ ಅಂತ ಹೋಗೋತರ ಅಲ್ವಾ? ಆಪ್ಷನ್ ಕೊಟ್ಟಿದ್ದೀವಿ. ಚೆನ್ನಾಗಿರುತ್ತೆ ಸರ್. ಇಲ್ಲೇನಿದೆ ಓಪನಿಂಗ್ ಇದೆ? ಇಲ್ಲಿ ಬಂದ್ವಿ ಅಂತಂದ್ರೆ ಇಲ್ಲೊಂದು ಸ್ಮಾಲ್ ಯುಟಿಲಿಟಿ ಒಂದು ಕೊಟ್ಟಿದೀವಿ ಸರ್. ಇಲ್ಲಿ ಬಂದು ನೋಡ್ಬೋದು ಸರ್. ಆಲ್ಮೋಸ್ಟ್ ಇಲ್ಲಿ ನಮ್ಗೆ ಉಳಿದಿರೋ ಟೈಲ್ಸ್ ಇದರಲ್ಲಿ ಎಲ್ಲ ಸೆಟ್ ಬೇಕಲ್ಲೇ ಮಾಡ್ಕೊಂಡ್ವಿ. ಕಾಂಪೌಂಡ್ ಬಂದು ಆಲ್ಮೋಸ್ಟ್ ಹೈಟ್ ಗೆ ಹಾಕೊಂಡಿದ್ವಿ ಸರ್. ತುಂಬಾ ಹೈಟ್ ಇದೆಲ್ಲ ಸರ್, ಮಾಡ್ಕೊಂಡಿವಿ. 6 ಅಡಿ ತನಕ ತಗೊಂಡ್ಬಿಟ್ಟಿದ್ದಾರೆ. ಹೈಟ್ ತಗೊಂಡಿದೀವಿ. ಇಲ್ಲಿ ಆಲ್ಮೋಸ್ಟ್ ಏನ ಸಣ್ಣ ಪುಟ್ಟದ ಇದಕ್ಕೆಲ್ಲ ಯೂಸ್ ಮಾಡ್ಕೊಳಕ್ಕಂತ ಹೇಳಿ ಪ್ಲಾನ್ ಮಾಡಿದ್ವಿ. 1.5 ಅಡಿ ಸೆಟ್ ಬ್ಯಾಕ್ ಸರ್ ಇಲ್ಲಿ? ಹೌದು ಸರ್. ಓಕೆ, ಸೂಪರ್. ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತ ಯದುನಾಥ್ ಸರ್, ಶೋಭಾ ಮೇಡಮ್ ಮತ್ತೆ ಕೀರ್ತನ್ ಇದ್ದಾರೆ. ವೆಲ್ಕಮ್ ಮಾಡೋಣ ಇವ್ರನ್ನ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಸರ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಮನೆ ಓಪನಿಂಗ್ ದಿನನೇ ಬಂದ್ಬಿಟ್ಟಿದೀವಿ ನಾವು. ಒಂದನೇದಾಗಿ ತೊಂದರೆ ಕೊಟ್ವಿ. ಎರಡನೇದಾಗಿ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಹೊಸ ಮನೆಗೆ ಕಂಗ್ರ್ಯಾಚುಲೇಷನ್. ನಿಮ್ಗೂ ಕಂಗ್ರ್ಯಾಚುಲೇಷನ್, ನಿಮ್ಗೂ ಕಂಗ್ರ್ಯಾಚುಲೇಷನ್. ನನ್ನ ಕ್ವಶನ್ ಏನ್ ಗೊತ್ತಾ? ಫಸ್ಟ್ ಮನೆಗೆಲ್ಲ ನೆಂಟರು ಬಂದಿದ್ದಾರೆ, ಅವ್ರ ರಿಯಾಕ್ಷನ್ ಯಾವ ತರ ಇತ್ತು ನಿಮ್ಮ ಮನೆ ನೋಡ್ಬಿಟ್ಟು? ಏನಂದ್ರು? ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. ಸ್ವಲ್ಪ ಪೆಂಡಿಂಗ್ ಇದೆ, ಅದೆಲ್ಲ ಆಮೇಲೆ ಮಾಡಿಸ್ಕೋ, ಸದ್ಯ ಆಯ್ತಲ್ಲ ಗೃಹ ಪ್ರವೇಶ ಅಂತ. ಖುಷಿ ಪಟ್ರ? ಹಾ, ಎಲ್ಲರಿಗೂ ಖುಷಿ ಪಟ್ಟಿದ್ದಾರೆ. ಓಕೆ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಎಲ್ಲರೂ ಚೆನ್ನಾಗಿದೆ, ಮನೆ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ ಅಂತ. ಕ್ವಾಲಿಟಿ ಬಗ್ಗೆ
ಎಲ್ಲ ಹೇಳಿದ್ರ ಯಾರಿಗೆ ನೀವು ಮತ್ತೆ ಹೇಳಿದ್ರ RCC ಅವ್ರಿಗೆ ಕೆಲಸ ಕೊಟ್ಟಿದ್ದು ಅಂತಾನೆ ಹೇಳಿರ್ತಾನೆ. ಅವರು ಆ್ಯಕ್ಚುಲಿ ಇವಾಗ ಹೇಳ್ಬೇಕಂತ ಹೇಳಿದ್ರೆ ಈಗ ಅಡುಗೆಯವರು ಅವರಾಗಿ ಕೇಳಿದ್ರು, ಕನ್ನಡ ಕುವರ ಅವರ ನಿಮ್ಮದು ಮನೆ ಕಟ್ಟಿಸಿದ್ದು ಅವ್ರ ಕಡೆಯಿಂದ ಬಂದಿದ್ದ RCC ಅವರ ಇವರನ್ನೇ ನೋಡಿ ಬಾಸ್ ಅಂತ ಹೇಳಿದೆ. ನಾನು ಯೂಟ್ಯೂಬ್ ನೋಡಿದ್ದೇನೆ ಅವರು ಎಲ್ಲರೂ ನೋಡಿದ್ದಾರೆ ಹಾಗಾದ್ರೆ. ಮೋಸ್ಟ್ ಆಫ್ ಎಲ್ಲ ನೋಡಿದ್ದಾರೆ. ಓಕೆ ಓಕೆ. ನಿಮ್ಗೂ ಯಾರಾದ್ರೂ ಕೇಳಿದ್ರು ಸರ್? ಕೇಳಿದ್ರು. ಇವಾಗ ಇವರು ಕೆಳಗಡೆ ನಮ್ಮ ರಿಲೇಷನ್ ಬಂದಿದ್ರು, ಹೊಸ ಮನೆ ಮಧ್ಯವಾಯಿತು, ಮನೆ ಬಗ್ಗೆ ಕಾಂಪ್ಲಿಮೆಂಟ್ ಮನೆ ಕೊಟ್ಟರು, ಚೆನ್ನಾಗಿ ರೂಮ್ಸ್ ಎಲ್ಲ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಅಂತ. ಮೇಡಮ್ ಒಂದು ಕ್ವಶನ್ ಏನಂತಂದ್ರೆ, ಯಾಕೆ RCC ಯಾಕೆ ಚೂಸ್ ಮಾಡ್ತೀರಾ ನೀವು? ನಾನೇನು ಹೇಳ್ತೀನಿ ಬಿಡಿ, ನಿಮ್ಗೇನು ಅನಿಸ್ತು? ಅವರು ಬಿಲ್ಡರ್ ಚೆನ್ನಾಗಿ ಕಟ್ತಾರೆ ಅಂತ ಅಂದ್ಬಿಟ್ಟು, ಆ್ಯಕ್ಚುಲಿ ನಿಮ್ಮ ಕನ್ನಡ ಕುವರಯಿಂದನೇ ನಾನು ಸುಮಾರು ವಿಡಿಯೋಸ್ ನೋಡಿದೆ. ಅದು ನೋಡ್ಬಿಟ್ಟು ಆಲ್ ಆಫ್ ಅ ಸಡನ್ ನಾವು ಡಿಸಿಷನ್ ತಗೊಂಡು RCCಗೆ ಹೋದ್ವಿ. ಹನುಮಂತು ಸರ್ ಹತ್ರ ಮಾತಾಡಿದ್ವಿ. ಅವರು ಮಾತಾಡಿದ ರೀತಿ ಎಲ್ಲ ನಮಗೆ ತುಂಬ ಇಷ್ಟ ಆಯಿತು. ಒಳ್ಳೆ ಎಕ್ಸ್ಪ್ಲೇನ್ ಮಾಡಿದ್ರಾ? ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ನಿಮ್ಮ ಬಜೆಟಲ್ಲಿ ಆಗತ್ತೆ ಅಂತೆಲ್ಲ ಅವರು ಹೋಪ್ ಕೊಟ್ಟರು. ಸೊ ಆಯಿತು, ನಮ್ಮ ಬಜೆಟಲ್ಲಿ ಆಗತ್ತೆ, ಸರಿ ಮಾಡಿಬಿಡೋಣ ಅಂದ್ಬಿಟ್ಟು. ಅದು ಖುಷಿ ಆಯಿತು ನಿಮಗೆ? ಅವರು ಹೇಳಿದ್ದು, ಅವ್ರ ಹತ್ರ ಮಾತಾಡಿದ ರೀತಿ ನಮಗೆ ತುಂಬ ಇಷ್ಟ ಆಯಿತು. ಓಕೆ ಓಕೆ. ಅದು ಫಸ್ಟ್ ಇಂಪ್ರೆಷನ್ ಇಸ್ ಗುಡ್ ಇಂಪ್ರೆಷನ್ ಅಂತಾರಲ್ಲ, ಆ ರೀತಿ ಇಂಪ್ರೆಷನ್, ಒಳ್ಳೆ ಇಂಪ್ರೆಷನ್ ಬಂತು. ಸೊ ನಾವು ಮತ್ತೆ ಬೇರೆ ಯಾರು ಬಿಲ್ಡರ್ ಹತ್ರ ಹೋಗ್ಲಿಲ್ಲ. ನಡೀರಿ RCCಗೆ ಜೈ ಅಂದ್ಬಿಡ್ರಿ ನೀವು ಕಡೆಗೆ. ಸರಿ, ಡೈರೆಕ್ಟಾಗಿ RCC ಫಸ್ಟ್ ಬಿಲ್ಡರ್ ಹತ್ರ ಹೋಗಿದ್ದು ಇವ್ರ ಹತ್ರ. ಆಮೇಲೆ ಸೆಕೆಂಡ್ ಟೈಮ್ ಆಮೇಲೆ ನಿಮ್ಮ ಚಾನೆಲಿಂದ ಇನ್ನೊಂದು ಬೇರೆ, ಅದಕ್ಕೆ ನಾವು ಬರ್ತೀವಿ ಅಂತ ಹೋಗಿಲ್ಲ. ಕಂಪೇರ್ ಮಾಡಿ ನೋಡಿದ್ರಿ ನೀವು? ಕಂಪೇರ್ ಮಾಡಿದ್ದೀವಿ.